ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಏನಾದರೂ ತಪ್ಪಿದೆಯಾ? ಹೆಸರು ಬದಲಾಯಿಸಬೇಕಾ? ಹೊಸ ಮೆಂಬರ್ ಸೇರಿಸಬೇಕಾ? ಅಥವಾ ರೇಷನ್ ಅಂಗಡಿ ಬದಲಾಯಿಸಬೇಕಾ? ಎಲ್ಲ ಕೆಲಸವೂ ಈಗ ನಿಮ್ಮ ಹತ್ತಿರದ ಗ್ರಾಮ ಒನ್. ಈ ವಿಡಿಯೋದಲ್ಲಿ ನಾವು ರೇಷನ್ ಕಾರ್ಡ್ನ 6 ಮುಖ್ಯ ಸೇವೆಗಳ ಬಗ್ಗೆ ತಿಳಿಸ್ತೇವೆ. ಈ ಗ್ರಾಫಿಕ್ ನೋಡಿ, ಯಾವ ದಾಖಲೆ ಬೇಕು ಮತ್ತು ಹೇಗೆ ಅಪ್ಲೈ ಮಾಡಬೇಕು ಎಂದು ತಿಳಿಯಲು ಸಂಪೂರ್ಣ ವಿಡಿಯೋ ನೋಡಿ. ನಾವು ಇಂದು ಈ 6 ಸೇವೆಗಳ ಬಗ್ಗೆ 1. ರೇಷನ್ ಕಾರ್ಡ್ನಲ್ಲಿ ಹೊಸ ಹೆಸರು ಸೇರಿಸುವುದು. 2. ಹೆಸರು ತೆಗೆದುಹಾಕುವುದು ಬದಲಾಯಿಸುವುದು. 5. ವಿಳಾಸ ಬದಲಾಯಿಸುವುದು. 6. ರೇಷನ್ ಅಂಗಡಿ. ಕರ್ನಾಟಕ ಸರ್ಕಾರದ ರೇಷನ್ ಕಾರ್ಡ್ ಸೇವೆಗಳೆಲ್ಲ ಆಹಾರ ಇಲಾಖೆವೆ. ಆದರೆ ನೀವು ನೇರವಾಗಿ ಪೋರ್ಟಲ್ಗೆ ಹೋಗಬೇಕಿಲ್ಲ. ನಿಮ್ಮ ಹತ್ತಿರದ ಗ್ರಾಮ 1, ಬ್ಯಾಂಗ್ಳೂರ್ 1 ಅಥವಾ ಕರ್ನಾಟಕ 1 ಕೇಂದ್ರಕ್ಕೆ ಬಂದ್ರೆ ಸಾಕು, ಅರ್ಜಿ ಸಲ್ಲಿಸ್ತಾರೆ. ರೇಷನ್ ಕಾರ್ಡ್ನಲ್ಲಿ ಹೊಸ ಸದಸ್ಯರ ಹೆಸರು ಸೇರಿಸುವುದು ಈಗ ಸುಲಭ. ಹೌದು, ನಮ್ಮನೆ ಸೊಸೆ ಹೆಸರು ಸೇರಿಸಬೇಕು. ಖಂಡಿತ, ಇದನ್ನು ನಾವು ಮಾಡಿಕೊಡ್ತೇವೆ. 2ನೇ ಸೇವೆ, ರೇಷನ್ ಕಾರ್ಡ್ನಿಂದ ಹೆಸರು ಅಳಿಸೋದು. ಯಾರಾದರೂ ಮನೆ ಬಿಟ್ಟು ಹೋದಾಗ, ಮದುವೆಯಾಗಿ ಬೇರೆ ಮನೆಗೆ ಹೋದಾಗ, ತೀರ್ಕೊಂಡಾಗ ಅಥವಾ ಬೇರೆ ರೇಷನ್ ಕಾರ್ಡ್ಗೆ ಸೇರಬೇಕಾದಾಗ ಹಳೆ ಕಾರ್ಡ್ನಿಂದ ಹೆಸರು ತೆಗಿಬೇಕು. 3ನೇ ಸೇವೆ, ರೇಷನ್ ಕಾರ್ಡ್ನಲ್ಲಿ ಹೆಸರು ತಪ್ಪಾಗಿ ನಮೂದಾದಾಗ ಅಥವಾ ಕೋರ್ಟ್ ಮೂಲಕ ಹೆಸರು ಬದಲಿಸಿದಾಗ ರೇಷನ್ ಕಾರ್ಡ್ನಲ್ಲಿ ಸರಿಪಡಿಸಬೇಕು. ಅನೇಕ ಜನರ ಆಧಾರ್ ಹೆಸರು ಮತ್ತು ರೇಷನ್ ಕಾರ್ಡ್ ಹೆಸರು ಬೇರೆ ಬೇರೆ ಇರ್ತದೆ. ಇದನ್ನು ಈಗ ಸರಿಪಡಿಸಿ. ಮನೆ ಬದಲಿಸಿದಾಗ, ಬೇರೆ ಊರಿಗೆ ಶಿಫ್ಟ್ ಆದಾಗ ಅಥವಾ ರೇಷನ್ ಕಾರ್ಡ್ನಲ್ಲಿ ವಿಳಾಸ ತಪ್ಪಾಗಿ ನಮೂದಾದಾಗ ವಿಳಾಸ ಸರಿಪಡಿಸಬೇಕು. ಇದು ನಿಮ್ಮ ರೇಷನ್ ಅಂಗಡಿ ನಿರ್ಧರಿಸಲು ಕೂಡ ಮುಖ್ಯ. 5ನೇ ಸೇವೆ ಅತ್ಯಂತ ಮುಖ್ಯ. ಇ-ಕೆ-ಸಿ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡು ಲಿಂಕ್ ಮಾಡೋದು. ಇ-ಕೆ-ವೈ-ಸಿ ಮಾಡದಿದ್ರೆ ರೇಷನ್ ಸಿಗೋದು ನಿಂತು ಹೋಗಬಹುದು. ಇದನ್ನ ಗ್ರಾಮ 1 ಕೇಂದ್ರದಲ್ಲಿ ಮಾಡಬಹುದು. 6ನೇ ಸೇವೆ, ರೇಷನ್ ಅಂಗಡಿ ಬದಲಾವಣೆ. ನಿಮ್ಮ ಅಂಗಡಿ ದೂರವಿದ್ರೆ ಅಥವಾ ಡೀಲರ್ ಸಮಸ್ಯೆ ಇದ್ರೆ ಇದನ್ನು ಬಳಸಿ. ನೀವು ಹತ್ತಿರದ ಅಂಗಡಿಗೆ ಬದಲಾಯಿಸಬಹುದು. ಆದ್ರೆ ಸರ್ಕಾರ ಇದಕ್ಕೆ ನಿರ್ದಿಷ್ಟ ಸಮಯ ನೀಡುತ್ತದೆ. ಎಲ್ಲ ಸಮಯದಲ್ಲೂ ಇದು ಸಾಧ್ಯ ಆಗದಿರಬಹುದು. ಪ್ರಸ್ತುತ ಲಭ್ಯತೆ ಕೇಂದ್ರದಲ್ಲಿ ಕೇಳಿ ತಿಳಿಯಿರಿ. ಅಪ್ಲಿಕೇಶನ್ ಸ್ಟೇಟಸ್ ಅಲ್ಲಿ ನಿಮ್ಮ ರೆಫರೆನ್ಸ್ ಇಳಿಬಹುದು ಅಥವಾ ಗ್ರಾಮ 1 ಕೇಂದ್ರಕ್ಕೆ ಬಂದು ಕೇಳಿ ತಿಳಿಯಿರಿ. ಸ್ನೇಹಿತರೆ, ರೇಷನ್ ಕಾರ್ಡ್ ತಿದ್ದುಪಡಿ ಸೇವೆಗಾಗಿ ನೀವು ಬ್ಯಾಂಗ್ಳೂರು ಅಥವಾ ದೂರದ ಜಿಲ್ಲಾ ಕಚೇರಿಗೆ ಹೋಗಬೇಕಿಲ್ಲ. ನಿಮ್ಮ ಊರಿನ ಹತ್ತಿರದ ಗ್ರಾಮ 1 ಕೇಂದ್ರಕ್ಕೆ ಬನ್ನಿ. ಎಲ್ಲಾ ಸೇವೆಗಳು ಇಲ್ಲೇ ಆಗ್ತದೆ. ಈ ವಿಡಿಯೋ ಉಪಯುಕ್ತ ಎನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ರೇಷನ್ ಕಾರ್ಡ್ ಬಗ್ಗೆ ಯಾವುದೇ ಪ್ರಶ್ನೆ ಇದ್ರೆ ಕಮೆಂಟ್ನಲ್ಲಿ ಕೇಳಿ, ನಾವು ಉತ್ತರ ನೀಡುತ್ತೇವೆ.